ಎಲ್ರಿಗೂ ನಮಸ್ಕಾರ. ನಾನು ಅನ್ವೇಷ್ ಟಿಡ್ಮಾರ್. ಇವತ್ತುಂಟಲ್ಲ, ನಾನು ನಿಮಗೆ ಮಳೆಗಾಲದಲ್ಲಿ ಜೇನುಪೆಟ್ಟಿಗೆಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಂತ ಹೇಳ್ತಿದ್ದೇನೆ. ಯಾಕೆಂದರೆ ಮಳೆಗಾಲದಲ್ಲಿ ನೀವು ಸರಿಯಾಗಿ ಜೇನುಪೆಟ್ಟಿಗೆಯನ್ನು ಮೇಂಟೈನ್ ಮಾಡಿದ್ರಿ ಅಂದರೆ ನಿಮಗೆ ಅದರ ರಿಸಲ್ಟ್ ಉಂಟಲ್ಲ, ನಿಮಗೆ ಹನಿ ಸೀಸನಲ್ಲಿ ಸಿಗ್ತದೆ. ಯಾಕೆ ಅಂತ ಹೇಳ್ತೇನೆ ನಾನು. ನೀವು ಮಳೆಗಾಲದಲ್ಲಿ ಜೇನುಪೆಟ್ಟಿಗೆಯಲ್ಲಿ ನೋಡಿಕೊಳ್ಬೇಕಾದಂಥದ್ದು ಎರಡು ವಿಷಯ ಉಂಟು. ಒಂದೆಂತ ಅಂದರೆ, ಮಳೆಗಾಲದಲ್ಲಿ ಪೆಟ್ಟಿಗೆಯ ಸೇಫ್ಟಿ ನೋಡಿಕೊಳ್ಬೇಕಾಗ್ತದೆ. ಹೇಗೆ ಅಂದರೆ, ಮಳೆಗಾಲದಲ್ಲಿ ಜೇನುಪೆಟ್ಟಿಗೆಯನ್ನು ಚಂಡಿ ಆಗಲಿಕ್ಕೆ ಬಿಡಬಾರ್ದು. ಮಳೆಗಾಲದಲ್ಲಿ ಮಳೆಯ ನೀರು ಡೈರೆಕ್ಟಾಗಿ ಪೆಟ್ಟಿಗೆಗೆ ಬೀಳಬಾರ್ದು. ಅದಕ್ಕೆ ನೀವು ಯಾವುದೇ ಪ್ಲಾಸ್ಟಿಕ್ ಆಗಿರ್ಬೋದು, ಇಲ್ಲಾಂದರೆ ಡೆಕೋಪ್ಲಾಸ್ಟ್ ಅಂತ ಒಂದು ಅಂಗಡಿಗಳಲ್ಲಿ ಸಿಗ್ತದೆ, ಮತ್ತು ಇಲ್ಲಾಂದರೆ ಸಿಲ್ವರ್ ಫಾಯಿಲ್ ಬರ್ತದೆ, ಅದನ್ನು ಮುಚ್ಚಿ ವಾರ್ಮ್ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ. ಆದ ಕಾರಣ ಪೆಟ್ಟಿಗೆ ಟೆಂಪರೇಚರ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮಳೆ ನೀರು ಡೈರೆಕ್ಟಾಗಿ ಪೆಟ್ಟಿಗೆಗೆ ಬಿದ್ದರೆ ಕುಟುಂಬ ಹಾರಿ ಹೋಗೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಹುಳಗಳಿಗೆ ಸೇಫ್ಟಿ ಎಲ್ಲಿ ಫೀಲ್ ಆಗ್ತದೆ ಉಂಟಲ್ಲ, ಅಲ್ಲಿ ಮಾತ್ರ ಈ ಹುಳಗಳು ಇರ್ತದೆ. ಆದ ಕಾರಣ ಸೇಫ್ಟಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಾನು ನೋಡಿದ್ದೇನೆ ನಮ್ಮ ಪೆಟ್ಟಿಗೆಯಲ್ಲಿ ಮಳೆಗಾಲದಲ್ಲಿ ಟೆಂಪರೇಚರ್ ಲೋ ಆಗ್ತಾ ಬಂದ ಹಾಗೆ ಬರಿಯ ಎರಿಗಳಿಗೆ ಮೇಣದ ಚಿಟ್ಟೆ ಅಂತ ಒಂದು ಬರ್ತದೆ. ಅದರದ್ದು ಉಪದ್ರ ಶುರು ಆಗ್ತದೆ. ಅದು ಒಂದೊಂದು ಏರಿಗಳನ್ನು ತಿಂದುಕೊಂಡು ಹೋಗಿ ಮತ್ತೆ ಕುಟುಂಬವನ್ನು ಪರಾರಿ ಆಗುವ ಹಾಗೆ ಮಾಡ್ತದೆ. ಆದ ಕಾರಣ ಅದೊಂದು ನೀವು ಗಮನಿಸಬೇಕಾದಂಥ ವಿಷಯ ಉಂಟು. ಮತ್ತೊಂದೆಂತ ಅಂದರೆ, ಮಳೆಗಾಲದಲ್ಲಿ ಶುಗರ್ ಫೀಡಿಂಗ್ ಕಂಪಲ್ಸರಿ ಕೊಡಲೇಬೇಕು. ಯಾಕಂದರೆ ಮಳೆಗಾಲದಲ್ಲಿ ಜೇನುಹುಳಗಳಿಗೆ ಮಳೆ ಜಾಸ್ತಿ ಆಗ್ತಾ ಬಂದ ಹಾಗೆ ತಿನ್ನಲಿಕ್ಕೆ, ಹಾಗೆ ಕುಡಿಲಿಕ್ಕೆ ಮಕರಂದ ಆಗಿರ್ಬೋದು, ಬೇರೆ ಹನಿ ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ ಉಂಟಲ್ಲ, ಅದು ಅವರಿಗೆ ಕಡಿಮೆ ಆಗ್ತಾ ಬರ್ತದೆ. ಆಗ ರಾಣಿ ಮೊಟ್ಟೆ ಇಡೋದು ಸಹ ಕಡಿಮೆ ಮಾಡ್ತಾ ಬರ್ತದೆ. ಯಾಕಂದರೆ ರಾಣಿಗೆ ಗೊತ್ತಾಗ್ತದೆ, ನನಗೆ ತಿನ್ನಲಿಕ್ಕೆ ಕಡಿಮೆ ಆಗ್ತಾ ಬಂತು, ಆಹಾರನೇ ಸಿಗುವುದಿಲ್ಲ ಅಂತ ಆಗುವಾಗ ರಾಣಿ ಮೊಟ್ಟೆ ಇಡೋದನ್ನು ಕಡಿಮೆ ಮಾಡ್ತದೆ. ನೀವು ಶುಗರ್ ಫೀಡಿಂಗ್ ಕೊಡ್ತಾ ಬಂದರೆ ರಾಣಿ ಮೊಟ್ಟೆ ಇಡೋದನ್ನು ಜಾಸ್ತಿ ಮಾಡ್ತಾ ಹೋಗಿ ಪಾಪ್ಯುಲೇಷನ್ ಮೇಂಟೈನ್ ಆಗ್ತದೆ. ಪಾಪ್ಯುಲೇಷನ್ ಮೇಂಟೈನ್ ಆದರೆ ವಾರ್ಮ್ ಮೇಂಟೈನ್ ಆಗ್ತದೆ. ಟೆಂಪರೇಚರ್ ಕರೆಕ್ಟ್ ಮೇಂಟೈನ್ ಆಗಿ ಏರಿಗಳಿಗೆ ಮೇಣದ ಚಿಟ್ಟೆಯ ಉಪದ್ರ ಕಡಿಮೆ ಆಗ್ತದೆ. ಮತ್ತು ಈ ಹೊರಗಿಂದ ಬರುವಂಥ ಉಪದ್ರ ಒಂದು ಉಂಟು. ಎಂತ ಅಂದರೆ, ಈ ಕುಡಲ್ ಅಂತ ನಾವೇನು ಹೇಳ್ತೇವೆ, ಅದರ ಉಪದ್ರ ಶುರು ಆಗ್ತದೆ. ಅದರ ಉಪದ್ರ ಬಂದರೆ 4-5 ಹುಳಗಳು ಅದರ ಮೇಲೆ ಬಿದ್ದು ಆ ಹುಳುಗಳನ್ನು ಅಂದರೆ ಕುಡಲನ್ನು ಕೊಂದು ಬಿಡ್ತದೆ. ಆದ ಕಾರಣ ಹುಳುಗಳು ಸಹ ಸ್ಟ್ರಾಂಗ್ ಆಗ್ತದೆ. ನೀವು ಈ ಶುಗರ್ ಫೀಡಿಂಗನ್ನು ಕೊಟ್ಟರೆ ಹುಳುಗಳು ಸ್ಟ್ರಾಂಗ್ ಆಗಿ ಕುಟುಂಬ ಸಹ ಸ್ಟ್ರಾಂಗ್ ಆಗ್ತದೆ. ಆದ ಕಾರಣ ಮಳೆಗಾಲದಲ್ಲಿ ಶುಗರ್ ಫೀಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಜೂನಿಂದ ಆಗಸ್ಟ್ ತನಕ ಶುಗರ್ ಫೀಡಿಂಗ್ ಕಂಪಲ್ಸರಿ ಕೊಡಬೇಕು. ಶುಗರ್ ಫೀಡಿಂಗ್ ಹೇಗೆ ಕೊಡೋದು ಅಂತ ನಾನು ಹೇಳ್ತೇನೆ ನಿಮಗೆ. ಎಷ್ಟು ಸಕ್ಕರೆ ಹಾಕಬೇಕು, ಅದಕ್ಕೆ ಎಷ್ಟು ನೀರು ಹಾಕಬೇಕು ಮತ್ತೆಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ ನಾನು. ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗ್ತದೆ. ಮಳೆಗಾಲದಲ್ಲಿ ಜೇನುಪೆಟ್ಟಿಗೆಗೆ ಗೇಟ್ ಅಂತ ಒಂದು ಬರ್ತದೆ, ಅದನ್ನು ನೀವು ಹಾಕಬೇಕು. ಯಾಕಂದರೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಈ ಕುಡೋಳುಗಳ ಉಪದ್ರ ಜಾಸ್ತಿ ಆದರೆ ಕುಟುಂಬ ಪರಾರಾಗುವ ಚಾನ್ಸಸ್ ಇರ್ತದೆ. ಅಂದರೆ ಈ ಕುಡೋಳುಗಳು ಒಳಗೆ ಹೋಗಿ ಎಲ್ಲ ಹುಳಗಳನ್ನು ಕೊಂದು ತಿಂದು ಬಿಡ್ತದೆ. ಆದ ಕಾರಣ ಗೇಟನ್ನು ಕ್ಲೋಸ್ ಮಾಡಿದರೆ ಆ ಭಯ ಇರುವುದಿಲ್ಲ. ಶುಗರ್ ಫೀಡಿಂಗ್ ಹೇಗೆ ಕೊಡೋದು ಅಂತ ನಾನು ನಿಮಗೆ ಹೇಳ್ತೇನೆ, ಬನ್ನಿ ನೋಡಿ ಫ್ರೆಂಡ್ಸ್. ಈಗ ನಾವು ಶುಗರ್ ಸಿರಪ್ ಯಾವ ರೀತಿ ಮಾಡೋದು ಅಂತ ನೋಡುವ. ನಾನು ಒಂದು ಸ್ವಲ್ಪ ಸಕ್ಕರೆ ತಂದಿಟ್ಕೊಂಡಿದ್ದೇನೆ. ನನಗೆ ಇಡೀ ಸೀಸನ್ಗೆ ಬೇಕಾಗುವಷ್ಟು ಸಕ್ಕರೆ ತಂದಿಟ್ಕೊಂಡಿದ್ದೇನೆ. ಒಂದು 3 kg ಆಗುವಷ್ಟು ಇಟ್ಟುಕೊಂಡಿದ್ದೇನೆ. ಎಷ್ಟು ಬೇಕಾಗ್ತದೆ ಇಲ್ವಾ ಗೊತ್ತಿಲ್ಲ ನನಗೆ, ಆದರೆ ಇರಲಿ ಅಂತ ತಂದಿಟ್ಕೊಂಡಿದ್ದೇನೆ. ಮತ್ತೊಂದು ಗ್ಲಾಸು, ನೀವು ಯಾವ ಗ್ಲಾಸಲ್ಲಿ ಸಕ್ಕರೆ ಹಾಕ್ತೀವಿ ಅದೇ ಗ್ಲಾಸಲ್ಲಿ ನೀರು ಹಾಕಬೇಕಾಗ್ತದೆ. ಮತ್ತು ಸ್ವಲ್ಪ ಒಂದು ಅರಿಶಿನ ತಗೊಂಡಿದ್ದೇನೆ, ಯಾಕೆ ಅಂತ ಹೇಳ್ತೇನೆ ನಾನು. ಮತ್ತು ಸ್ವಲ್ಪ ನೀರು ಇಟ್ಟುಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡಿ, ನೀವು ಇದೊಂದು ಚಿಪ್ಪಿ ಕಾಣ್ತುಂಟಲ್ಲ ನಿಮಗೆ, ಇದು ರಬ್ಬರ್ ಚಿಪ್ಪಿ. ಯಾವುದರಲ್ಲಿ ನೀವು ಹಾಲು ತೆಗಿತೇವೆ ಅದು ಆ ಚಿಪ್ಪಿ ಇದು. ಇದರಲ್ಲಿ ಒಂದು ಚಿಪ್ಪಿ ಆಗುವಷ್ಟು 10 ದಿನಕ್ಕೊಮ್ಮೆ ಇಡಬೇಕಾಗ್ತದೆ. 10 ದಿನಕ್ಕೊಮ್ಮೆ ಅಂದರೆ ಇದು ಖಾಲಿಯಾಗದೇ ಇಟ್ಟುಕೊಂಡು ಹೋಗೋದಲ್ಲ. ಯಾವಾಗ ಖಾಲಿ ಆಗ್ತದೆ ಆಗ ನೀವು ನೋಡಿಕೊಂಡು ಇಡಬೇಕಾಗ್ತದೆ. ಫಸ್ಟು 2 ಸಲ ಕೊಡುವಾಗ ಸ್ವಲ್ಪ ಸಿರಪ್ ಸ್ಟ್ರಾಂಗ್ ಆದರೂ ತೊಂದರೆ ಇಲ್ಲ, ಆದರೆ ಆದಷ್ಟು ಸ್ಟ್ರಾಂಗ್ ಇದ್ದರೆ ಒಳ್ಳೆಯದು. ಮತ್ತು ನೋಡುವ, ಈಗ ಬನ್ನಿ ನೋಡಿ ಫ್ರೆಂಡ್ಸ್.
ನಾನೀಗ ಒಂದೂವರೆ ಗ್ಲಾಸ್ ಆಗುವಷ್ಟು ಸಕ್ಕರೆ ಹಾಕಿಕೊಳ್ತಿದ್ದೇನೆ. ಸಕ್ಕರೆ ಜಾಸ್ತಿ ಆದರೂ ತೊಂದರೆ ಇಲ್ಲ, ಯಾಕೆಂದರೆ ಸಕ್ಕರೆ ಸ್ಟ್ರಾಂಗ್ ಆದಷ್ಟು ಈ ಜೇನುಹುಳಗಳಿಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಸಕ್ಕರೆ ಸ್ಟ್ರಾಂಗ್ ಅಂದರೆ ಅವುಗಳಿಗೆ ಜೇನು ಎಷ್ಟು ಸಿಹಿ ಇರ್ತದೆ ಅಷ್ಟು ಸಿಹಿ ಇದ್ದರೆ ಮಾತ್ರ ಈ ಸಿರಪ್ಪನ್ನು ಮುಟ್ಲಿಕ್ಕೆ ಹೋಗೋದವರು. ಆದ ಕಾರಣ ನೀವು ಎಷ್ಟು ಸ್ಟ್ರಾಂಗ್ ಇಟ್ಟರೂ ಒಳ್ಳೆಯದು, ಆದರೆ ಸಕ್ಕರೆ ಕರಗಬೇಕಷ್ಟೇ. ಮತ್ತುಂಟಲ್ಲ, ಒಮ್ಮೆ ಕೊಡುವಾಗ ಒಂದು 500ರಿಂದ 600 ml ಆಗುವಷ್ಟು ಕೊಡಬೇಕಾಗ್ತದೆ. ಮತ್ತು ನಿಮ್ಮ ಪಾಪ್ಯುಲೇಷನ್ ಹೊಂದಿಕೊಂಡಿರ್ತದೆ. ಒಂದು 4-5 ಫ್ರೇಮ್ ಇದ್ದರೆ 500ರಿಂದ 600 ml ಕೊಡಬೇಕಾಗ್ತದೆ. ಕಡಿಮೆ ಫ್ರೇಮ್ ಇದ್ದರೆ, ಅಂದರೆ ಪಾಪ್ಯುಲೇಷನ್ ಕಡಿಮೆ ಇದ್ದರೆ, ಒಂದು ಫ್ರೇಮಿಗೆ 100 ml ನಾಗೆ ಅಂತೂ ಬೇಕಾಗ್ತದೆ ಒಮ್ಮೆ ಕೊಡುವಾಗ. ಆದ ಕಾರಣ 1.5 ಗ್ಲಾಸ್ ಸಕ್ಕರೆಗೆ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ತಿದ್ದೇನೆ. 1 ಗ್ಲಾಸ್ ಅಂದರೆ 1.5 ಗ್ಲಾಸ್ ಹಾಕುವಷ್ಟು ನೀರು ಹಾಕಿಕೊಳ್ತಿದ್ದೇನೆ. ಅಂದರೆ 1:1 ರೇಷಿಯೋದಲ್ಲಿ ಇದನ್ನು ಹಾಕಿಕೊಳ್ಬೇಕಾಗ್ತದೆ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಇಷ್ಟೇ ಸಾಕು. ಈ ಅರಿಶಿನ ಎಂತಕ್ಕೆ ಹಾಕೋದಂದರೆ ಇದು ಹುಳಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಅಂದರೆ ಆ್ಯಂಟಿಬಯೋಟಿಕ್ ಅಂತ ನಾವೇನು ಹೇಳ್ತೇವೆ ಅದನ್ನು ಹೆಚ್ಚು ಮಾಡ್ತದೆ, ಅವುಗಳಿಗೆ ರೋಗ ಕಡಿಮೆ ಬರ್ತದೆ. ಆದ ಕಾರಣ ಈ ಅರಿಶಿನವನ್ನು ಯೂಸ್ ಮಾಡ್ತಿದ್ದೇನೆ ನಾನು. ಮತ್ತು ಇದನ್ನು ಸಕ್ಕರೆ ಕೈಯಲ್ಲಿ ಕರಗಿಸಿಕೊಳ್ಬೇಕಾಗ್ತದೆ. ಕೈಯಲ್ಲಿಂದರೆ ಇಲ್ಲಾಂದರೆ ಸೌಟಲ್ಲಿ ಸಹ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾನಿದರಿಂದ ಎಲ್ಲ ಫ್ರೇಮ್ಗಳನ್ನು ತೆಗೆದು ಅದರಲ್ಲಿರುವಂತಹ ಎರಿಗಳನ್ನೆಲ್ಲ ತೆಗೆದಿಟ್ಟಿದ್ದೇನೆ. ನೋಡಿ, ಫುಲ್ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಯಾಕೆಂದರೆ ಇದಕ್ಕೆ ಸೈಡಿನ ಎರಿಗಳಲ್ಲೆಲ್ಲ ಜೇನು ತೆಗೆದು ಖಾಲಿಯಾಗಿ ಅವರು ಸ್ವಲ್ಪನೇ ಇತ್ತು ಅದರಲ್ಲಿ, ಮತ್ತು ಸೈಡು ಏರಿಗಳಲ್ಲೆಲ್ಲ ಇರಲಿಲ್ಲ. ಆದ ಕಾರಣ ಅದಕ್ಕೆ ಈ ಮೇಣದ ಚಿಟ್ಟೆಯ ಉಪದ್ರ ಶುರು ಆಗಿತ್ತು. ಆದ ಕಾರಣ ನಾನು ತೆಗೆದು ಅದನ್ನು ಮನೆಯಲ್ಲಿ ಇಟ್ಟಿದ್ದೇನೆ. ಅದನ್ನು ಮೇಣ ಮಾಡಲಿಕ್ಕೆ ಆಗ್ತದೆ, ಅಂದರೆ ಅದನ್ನು ಕರಗಿಸಿ ಮೇಣದ ಹಾಳೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಐಟಮ್ ಮೇಣ ಮಾಡಲಿಕ್ಕೆ ಆಗ್ತದೆ. ಆದ ಕಾರಣ ಅದನ್ನು ಹಾಗೆ ತೆಗೆದಿಟ್ಟುಕೊಂಡಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ, ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಚಿಪ್ಪಿಯನ್ನು ಈ ಸೈಡಿಂದ 3 ಫ್ರೇಮ್ ಇಟ್ಟು, ಈ ಸೈಡಿಂದ 2 ಫ್ರೇಮ್ ಇಟ್ಟು ಇಲ್ಲಿ ಒಳಗಿಟ್ಟಿದ್ದೇನೆ. ಇನ್ನು ಇದು ಓರೆ ಆಗಿ ಬೀಳದಾಗೆ ಈ ಫ್ರೇಮನ್ನು ಸ್ವಲ್ಪ ಓರೆ ಮಾಡಿ, ಈ ಫ್ರೇಮನ್ನು ಸಹ ಸ್ವಲ್ಪ ಓರೆ ಮಾಡಿದ್ದೇನೆ. ಆಚೆ ಈಚೆ ಬೀಳಬಾರ್ದು ಇದು, ಅದಕ್ಕೆ ಬೇಕಾಗಿ ಈ ರೀತಿ ಓರೆ ಮಾಡಿ ಇಟ್ಟಿದ್ದೇನೆ. ಇನ್ನು ಇಲ್ಲಿಗೆ ಈ ನಾವು ಮಾಡಿದಂಥ ಸಿರಪ್ಪನ್ನು ಹಾಕಿಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇದು ನಾನು ಮಾಡಿ ಇಟ್ಟುಕೊಂಡಂತಹ ಸಿರಪ್ ಇದು. ಇನ್ನುಂಟಲ್ಲ, ಇನ್ನು ಇದನ್ನು ಈ ಚಿಪ್ಪಿಗೆ ಹೀಗೆ ಹಾಕಬೇಕು. ಸಕ್ಕರೆ ಆದಷ್ಟು ಕರಗಬೇಕು. ಕರಗಿ ಆದ ಮೇಲೆ ನೀವು ಈ ರೀತಿ ಚಿಪ್ಪಿಗೆ ಹಾಕಿ ಇಡಬೇಕು, ಕರಗದೆ ಹಾಕಿ ಇಡಬಾರ್ದು. ನೋಡಿ ಫ್ರೆಂಡ್ಸ್, ಇನ್ನುಂಟಲ್ಲ, ಇನ್ನೂ ಈ ನೀವು ಹಾಕಿದಂತಹ ಸಿರಪ್ಪನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಬಿಡಬೇಕು. ಯಾಕೆ ಅಂದರೆ ನೀವು ಹಾಕಿದೆ ಅಂತ ಗೊತ್ತಾಗಲಿಕ್ಕೆ ಹೀಗೆ ಹಾಕಿಬಿಟ್ರೆ ಸಾಕು. ಇನ್ನೂ ಇದಕ್ಕೆ ಬರ್ತದೆ ಅವುಗಳು. ಮತ್ತು ಬಂದ ಮೇಲೆ ಉಂಟಲ್ಲ, ಇದಕ್ಕೆ ಈ ಹುಳಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಿದ್ದು ಅದರಲ್ಲಿ ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಂತ ಮಾಡಬೇಕಂದ್ರೆ, ಯಾವುದಾದ್ರೂ ತೆಂಗಿನ ಸಿಪ್ಪೆ ಆಗಿರ್ಬೋದು, ಇಲ್ಲಾಂದರೆ ತೆಂಗಿನ ಸಿಪ್ಪೆಯನ್ನು ಹಾಕಿ ಮುಳುಗಿಸಿಟ್ರೆ ಅದರಿಂದ ಹತ್ತಿ ಬಂದು ಅವುಗಳು ಬರ್ತವೆ. ಇಲ್ಲಾಂದರೆ ಯಾವುದಾದ್ರೂ ಕಸಗಡ್ಡಿ ಅದನ್ನು ಹಾಕಿಬಿಟ್ರೆ ಆಯಿತು. ಇಲ್ಲಾಂದರೆ ಈ ಕೊಕ್ಕೋದ ಎಲೆ ಉಂಟಲ್ಲ, ಕೊಕ್ಕೋ ಮರದ ಎಲೆಯನ್ನು ಸ್ವಲ್ಪ ಅದನ್ನು ಪೀಸ್ ಮಾಡಿ ಇದರೊಳಗೆ ಹಾಕಿಟ್ರೆ ಅದು ನಿಮಗೆ ಏನಾಗುವುದಿಲ್ಲ. ಅದು ಸ್ವಲ್ಪ ಪ್ಲಾಸ್ಟಿಕ್ನಾಗೆ ಅದು ಕೊಳೆಯುವುದಿಲ್ಲ, ಮತ್ತು ಬೇರೆ ಎಲ್ಲ ಎಲೆಗಳು
ಹಾಕಿದರೆ ಕೊಳ್ತು ಹೋಗ್ತದೆ. ಆದ ಕಾರಣ ಕೊಕ್ಕೋ ಎಲೆ ಬೆಸ್ಟ್ ಆಗ್ತದೆ. ಇಲ್ಲಾಂದರೆ ತೆಂಗಿನ ಕಾಯಿಯ ಸಿಪ್ಪೆ ಅದು ಆಗ್ಬೋದು. ಹೇಗೆ ಹಾಕಬೇಕಂದ್ರೆ ನೋಡಿ, ಇದು ತೆಂಗಿನಕಾಯಿ ಸಿಪ್ಪೆಯನ್ನು ನೀವು ಇದರ ಒಳಗೆ ಹೀಗೆ ಮುಳುಗಿಸಿ ಇಡಬೇಕು. ಹೀಗೆ ಮುಳುಗಿಸಿಟ್ರೆ ಆಯ್ತು, ಅವುಗಳು ಮೇಲೆ ಹತ್ತಿ ಬರ್ತದೆ. ಮತ್ತು ಇನ್ನೆಂಥ ಕೆಲಸ ಇಲ್ಲ, ಇನ್ನಿದನ್ನು ಮುಚ್ಚಿಟ್ಟು ಹೋದರೆ ಆಯಿತು. ಮತ್ತು ನೀವು ಒಂದು ವಾರ 10 ದಿನ ಕಳೆದ ಮೇಲೆ ಬಂದು ನೋಡಿ, ಅವುಗಳು ಖಾಲಿ ಮಾಡಿರ್ತವೆ, ಮೋಸ್ಟ್ಲಿ ಖಾಲಿ ಮಾಡಿರ್ತದೆ. ಖಾಲಿ ಮಾಡಲಿಲ್ಲ ಅಂದರೆ ಖಾಲಿ ಆದಮೇಲೆ ನೀವು ಅವುಗಳಿಗೆ ಪುನಃ ಶುಗರ್ ಫೀಡಿಂಗನ್ನು ಕೊಡಬೇಕಾಗ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಕಮೆಂಟ್ಸ್ ಇದ್ದಲ್ಲಿ, ಏನಾದರೂ ಸಜೆಷನ್ ಕೊಡದಿದ್ದಲ್ಲಿ ನನ್ನ ಕಮೆಂಟಲ್ಲಿ ಡ್ರಾಪ್ ಮಾಡಿ ಆಯಿತಾ. ಮತ್ತು ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು.